ಈಗ ಬಳ್ಳಾರಿ ನಗರದಲ್ಲಿ ಇರುವಂಥ ಜೀನ್ಸ್ ವಾಷಿಂಗ್ ಯೂನಿಟ್ಸ್ನ ರಾತ್ರೋರಾತ್ರಿ ಕ್ಲೋಸ್ ಮಾಡಿದ್ದಾರೆ. ಕಾಲಾವಕಾಶ ಕೊಟ್ಟಿಲ್ಲ, ಅವರಿಗೆ ಒಂದು ಬೇರೆ ವ್ಯವಸ್ಥೆ ಕೂಡ ಮಾಡಲಿಲ್ಲ, ಡೈರೆಕ್ಟಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದರು. ಅದನ್ನು ನಾವು ಇವತ್ತು ಪ್ರೆಸ್ ಮೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅವ್ರಿಗೆ ಅನ್ಯಾಯ ಆಗ್ತಾಯಿದೆ, ಭಾಳಷ್ಟು ಮಂದಿ ಬಡವರು ಬೀದಿಗೆ ಬೀಳ್ತಾರೆ, ಬಡ ಕಾರ್ಮಿಕರೆಲ್ಲ ಬೀದಿಗೆ ಬೀಳ್ತಾರೆ ಅಂತ ಉದ್ದೇಶದಿಂದ ಇವತ್ತು ನಾವು ಪ್ರೆಸ್ ಮೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದರ ಸಂಬಂಧ ಇವತ್ತು ನಾವು ಏನು ಸರ್ಕಾರಕ್ಕೆ ಒಂದು ಇದು ಮಾಡ್ತಾಯಿದ್ದೀವೋ ಅದನ್ನು ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ನಿನ್ನೆ ಸಾಯಂಕಾಲ ಡಿಸೈಡ್ ಮಾಡಿಕೊಂಡು ಒಂದು 22 ಕೋಟಿ ಸ್ಯಾಂಕ್ಷನ್ ಮಾಡಿಸಿ ಅದು ETP ಪ್ಲ್ಯಾಂಟ್ ಅಂತೇಳಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವೇನು ಹೇಳ್ತಾ ಇದ್ದೀವಿ, ಅದನ್ನು ಆದಷ್ಟು ಬೇಗ KDB ಆಗಲಿ KKRDB ಆಗಲಿ ಯಾವುದನ್ನ ಆಗಲಿ ಒಂದು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡು ಒಂದು ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ಫಾಸ್ಟಾಗಿ 4 ಎಕರೆ ಆಲ್ರೆಡಿ ಅದಕ್ಕಿದೆ, ಆ 4 ಎಕರೆಯಲ್ಲೇ ಪ್ರಾರಂಭ ಮಾಡಿ ಈ ಜೀನ್ಸ್ ವಾಷಿಂಗ್ ಯೂನಿಟ್ಸ್ನ ಆದಷ್ಟು ಬೇಗ ಸ್ಟಾರ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಈ ಒಂದು ಉದ್ದೇಶದಿಂದ ನಾವು ಇವತ್ತು ಮಾಡ್ತಾ ಇದ್ದೀವಿ. ಸರ್, ಜೀನ್ಸ್ ವಾಷಿಂಗ್ ಘಟಕಗಳಿಗೆ ಸುಮಾರು ನೋಟಿಸ್ ಕೊಟ್ಟಿದ್ರು, ನೀವು ನೀರನ್ನು ಶುದ್ಧೀಕರಿಸಿಬಿಟ್ರೆ ಅಲ್ಲಿ ವ್ಯವಸ್ಥೆ ಮಾಡ್ಕೊಡ್ರಿ ಅಂತ. ಬಟ್ ಅವ್ರು ಯಾವುದನ್ನೂ ಮಾಡಲಿಲ್ಲ ಸರ್. ನಿರಂತರವಾಗಿ ನೋಟಿಸ್ ಕೊಟ್ಟಾದ್ಮೇಲೆ ಅದಕ್ಕೆ ಜೆಸ್ಕಾಂಲಿಂದ ಕ್ಲೋಸ್ ಮಾಡಿದ ಮೇಲೆ ಇದಾಗಿದೆ. ಹೌದೌದು, ಬಟ್ ಅವ್ರದ್ದು ಜವಾಬ್ದಾರಿ ಇರ್ತದಲ್ಲ, ಇರಬೇಕು, ಕಂಪಲ್ಸರಿ ಇರಬೇಕು. ಅವ್ರು ಕೂಡ ಸಹಕಾರ ಕೊಡಬೇಕು ಸರ್ಕಾರಕ್ಕೆ. ಹಂಗಾಗಿ ಆದಷ್ಟು ಬೇಗ ಇದನ್ನು ಮಾಡಿದ್ರೆ ಎಲ್ಲ ಯೂನಿಟ್ಸು ಉಳಿತವೆ. ಉಳಿದ ಮೇಲೆ ನಮ್ಮ ವರ್ಕರ್ಸ್ ಎಲ್ಲ ಪ್ರತಿಯೊಬ್ಬರು ಕೂಡ ಅನುಕೂಲ. ದಿನನಿತ್ಯ ಊಟ ಮಾಡೋದೇ ಆ ಜೀನ್ಸ್ ಯೂನಿಟಲ್ಲಿ ಕೆಲಸ ಮಾಡೋರು. ಹಾಗಾಗಿ ಅದರಿಂದನೇ ಬದುಕೋರಿಗೆ ನಾವು ಬದುಕು ತಪ್ಪಿಸ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಒಂದೇ ಒಂದು ಉದ್ದೇಶದಿಂದ ಇವತ್ತು ನಾವು ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿತ್ತು. ಸರ್, ಈಗ ಇದ್ರ ವಿಚಾರವಾಗಿಯೇ ನಾವು ಕಳೆದ 3 ದಿವಸಗಳ ಹಿಂದೆ ಅಲ್ಲಿ ಸ್ಪಾಟಿಗೆ ಹೋಗಿದ್ವಿ. ಹೋದಾಗ ಇಬ್ರಾಹಿಂ ಸರ್ ಅವ್ರು ಫೋನ್ ಮಾಡಿದರೆ ಅದನ್ನು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಸರ್. ಯಾಕಂದರೆ ಈ ಥರ ಸಮಸ್ಯೆ ಆದಾಗ ಕೇಳ್ತಿರ್ತೀವಿ, ಅದ್ರ ಬಗ್ಗೆ ರಿಯಾಕ್ಷನ್ಗಳು ಏನಾಗಿದೆ ಎಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ರಿ ಸರ್. ಯಾಕಂದರೆ ಆಫೀಸರ್ ಫೋನ್ ಮಾಡಿದರೆ ಇಂಥವು ಜೀನ್ಸ್ದು ವಾಷಿಂಗ್ ಘಟಕ ಸಂಬಂಧಪಟ್ಟಾಗೆಲ್ಲ ಏನು ಸಮಸ್ಯೆ ಆದಾಗ ಏನು ಉತ್ತರನೇ ಕೊಡೋದಿಲ್ಲ ಸರ್. ಅದಕ್ಕೆ ಸಂಬಂಧಪಟ್ಟ ಇಲ್ಲ, ಕೊಡಲೇಬೇಕು. ನಾನು ಹೇಳ್ತೀನಿ ಏನಾಗ್ತದೆ ಸರ್, ಇದು ಎಲ್ಲ ಒಂದು ಕಡೆಗೆ ಅವ್ರ ಜೊತೆ ಇವರು ಕೂಡ ಹೊಂದಾಣಿಕೆ ಇರ್ಬೋದು ಅನ್ನುವಂಥದ್ದು ಮೆಸೇಜ್ ಕೊಟ್ಟಂಗೆ ಆಗ್ತದೆ ಸರ್. ನಿಮ್ಮಲ್ಲಿ ಹೋದಾಗ ಯಾವ ಒಬ್ರು ಓನರ್ಗಳಲ್ಲಿ ಮಾತಾಡ್ತಾ ಇಲ್ಲ, ಎಲ್ಲರೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಸ್ಪಾಟಲ್ಲಿ. ಇಲ್ಲ, ಯಾಕಂದರೆ ಅದು ಆಗ್ತಾ ಇರೋದೇ ಸ್ವಲ್ಪ ತಪ್ಪು. ಅದು ಅವರೇನು ಕಾಲುವೆಗೆ ಬೀಳ್ತಾ ಇದ್ದಾರೋ ಅದು ಭಾಳ ದೊಡ್ಡ ತಪ್ಪು. ಅದು ಭಾಳ ನೇಚರಿಗೆ ಭಾಳ ಎಫೆಕ್ಟ್ ಆಗುತ್ತೆ, ಭೂಮಿ ಮೇಲೆ ಕೂಡ ಭಾಳ ಎಫೆಕ್ಟ್ ಆಗುತ್ತೆ. ಅದನ್ನು ಅವರು ಹೇಳಲಿಕ್ಕೆ ನಾವು ಭಯಬಿದ್ದಿರ್ಬೋದು. ಬಟ್ ನಾನೇನು ಹೇಳಿದೆ ಅಂದರೆ, ಇಷ್ಟು ದಿನ 2.5 ವರ್ಷ ನೋಡಿದ್ದೀರಿ, ಇವತ್ತು ಸಡನ್ನಾಗಿ ಅವ್ರನ್ನ ಕ್ಲೋಸ್ ಮಾಡಿಬಿಟ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಏನು ಸ್ಯಾಂಕ್ಷನ್ ಮಾಡಿದ್ರು ಆದಷ್ಟು ಬೇಗ ಅದನ್ನು ರಿಲೀಸ್ ಮಾಡಿಸಿ ಆದಷ್ಟು ಬೇಗ ಅದನ್ನು ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ರಾಹುಲ್ ಗಾಂಧಿ ಅವರು ಚುನಾವಣಾ ಜೀನ್ಸ್ ಅಪ್ರೇಲ್ ಪಾರ್ಕ್ ಅಂತ ಹೇಳಿದ್ರು. ಈಗ ಏಕೈಕ ಘಟಕಗಳು ಬಂದಾಗ್ತಾ ಇದೆ ಸರ್, ಇದ್ರ ಬಗ್ಗೆ ಏನು ಹೇಳ್ತಾರೆ? ಬಹಳಷ್ಟು ಘಟಕಗಳು ಬಂದಾಗ್ಬಿಟ್ಟಿದ್ದಾವೆ. ಜೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸು ಇಲ್ಲಿದ್ದ ಅಹಮದಾಬಾದ್ಗೆ ಹೋಗ್ತಾ ಇದ್ದಾವಾಗಲಿ, ಇಲ್ಲಿ ಏನಂದರೆ ನಮ್ಮ ಮಾರ್ಕೆಟ್ ಇಲ್ಲ ಇಲ್ಲಿ ಅಂತೇಳಿ ಅವರು ಆ ಕಡೆ ಹೋಗ್ಬಿಡ್ತಾ ಇದ್ದಾರೆ. ಆಮೇಲೆ ಕ್ವಾಲಿಟಿ ಆಲೋಚನೆ ಮಾಡ್ತಾರೆ, ಕ್ವಾಲಿಟಿ ಇಲ್ಲಿ ಸರಿಗಿಲ್ಲ, ಕ್ವಾಲಿಟಿ ಅಲ್ಲಿ ಚೆನ್ನಾಗಿದೆ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಆಮೇಲೆ ವರ್ಕರ್ಸ್ ಫೋರ್ಸ್ ಕೂಡ ಇಲ್ಲಿ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ, ಅಲ್ಲಿ ಆದರೆ ನಮಗೆ ಸ್ವಲ್ಪ ಕರೆಕ್ಟಾಗಿ ಸಿಗ್ತಾರೆ ಅಂಥೇಳಿ ಮ್ಯಾನುಫ್ಯಾಕ್ಚರಿಂಗ್ ಅವ್ರನ್ನೇ ನಾನು ಕೇಳಿದೆ ಬೆಳಗ್ಗೆ, ಅವರು ಆ ಥರ ಹೇಳ್ತಾ ಇದ್ದಾರೆ. ಭಾಳ ಮಂದಿ ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ಅಂತೇಳಿ. ಹಾಗಾಗಿ ಈ ಆರ್ಥಿಕವಾಗಿ ಕೂಡ ಸ್ವಲ್ಪ ಇದಾಗ್ತಾಯಿದೆ, ಎಲ್ಲರಿಗೆ ತೊಂದರೆ ಆಗ್ತಾಯಿದೆ. ಹಾಗಾಗಿ ಇದನ್ನು ಆದಷ್ಟು ಏನು 5,000 ಕೋಟಿ ಬೇಡ, ನಮಗೆ 500 ಕೋಟಿ ಕೊಟ್ಟು ಜೀನ್ಸ್ ಅಪಾರೆಲ್ ಪಾರ್ಕ್ ಮಾಡಿದ್ರೆ ಕೂಡ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. 5,000 ಕೋಟಿ ಅಂತೂ ಕನಸಿನ ಮಾತದು, ಅವರು ಮಾಡೋದು ಡೌಟ್ ನನಗೆ. ಅಟ್ಲೀಸ್ಟ್ 500 ಕೋಟಿಯಿಂದ ಒಂದು ಅಪಾರೆಲ್ ಪಾರ್ಕ್ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಎಕ್ಸ್ಟೆನ್ಷನ್ ಮಾಡ್ಕೊತಾ ಹೋಗಿ ಬೇಕಾದರೆ ಮುಂದೆ ಮಾಡ್ಬೋದು. ಹೀಗಾಗಿ ನಾವು ಕೂಡ ಕೇಂದ್ರ ಸರ್ಕಾರಕ್ಕೆ ಇದ್ರ ಬಗ್ಗೆ ಒಂದು ಸೀರಿಯಸ್ ಆಗಿ ಒಂದು ಪತ್ರವನ್ನು ಬರಿತೀವಿ, ಬರೆದು ಅವ್ರನ್ನ ಕೂಡ ಸಹಾಯ ಕೇಳ್ತೀವಿ. ಅವ್ರ ಸಹಾಯ ಕೇಳಿ ನಾವು ಬಳ್ಳಾರಿ ನಗರ ಫುಲ್ ಡಸ್ಟ್ ಬರ್ತಾ ಇದೆ, ಜನರಿಗೆ ಓಡಾಡ್ತಾ ಇರ್ತಾ ಇಲ್ಲ, ನೀವು ಕೂಡ ಓಡಾಡ್ತೀರಿ, ಡಸ್ಟ್ ಇದಾಗ್ಬಿಟ್ಟು. ಹೌದೌದು, ಡಸ್ಟ್ ಬಗ್ಗೆ ಅದ್ರ ಬಗ್ಗೆ ಕೂಡ ಒಂದು ಸಾರಿ ನಾವು ಕೆಲಸ ಮಾಡತ್ನಾಗ ನಾನೇ ಲಾರಿ ತಗೊಂಡು ನಾನೇ ಟ್ಯಾಕ್ಟರ್ ತಗೊಂಡು ನೀರು ಹಾಕ್ಸಿದ್ದಾರೆ. ಸರ್, ಈಗ ನಗರದಲ್ಲಿ ರಸ್ತೆಗಳು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಸರ್. ಆದ್ರೆ ನಿಯಮಿತವಾಗಿ ನೀರು ಸಿಂಪಡಣೆ ಮಾಡ್ಬೇಕಾದ್ರೆ ಯಾವುದು ಕೂಡ ಆಗ್ತಿಲ್ಲ. ಇದರಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಸರ್. ನೀವು ಮಾಜಿ ಶಾಸಕರಿಗೆ ಏನು ಹೇಳ್ತೀರಿ ಅಂತ? ರಾಯಲ್ ಸರ್ಕಲ್ಲು ಆಗ್ತಾ ಇದೆ. ಇಲ್ಲ, ಅದು ನಾನು ಹೇಳೋದೇನು ಅಂತಂದರೆ, ಕಂಟಿನ್ಯೂಸ್ ಆಗಿ ನೀರಿನ ಸಿಂಪಡಣೆ ಮಾಡೋ ಒಂದು ಲಾರಿಗಳನ್ನ ಇಟ್ಟು ಮಾಡ್ಕೊತಾ ಹೋದರೆ ಡಸ್ಟ್ ಬರಲ್ಲ, ಜನಕ್ಕೆ ಓಡಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ನಮ್ಮ ಒಂದು ಅಭಿಪ್ರಾಯ. ಇದರಿಂದ ಜನರಿಗೆ ಆರೋಗ್ಯದ ಮೇಲೆ ಕೂಡ ಸಾಕಷ್ಟು 100% ಆಸ್ಮಾ ಇವೆಲ್ಲ ಬರೋದಕ್ಕೆ ಚಾನ್ಸಸ್ ಇದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.